ಗ್ಯಾರಂಟಿಗೆ ಮಾತ್ರ ಹಣವಿದೆ, ಆದ್ರೆ ಕಾಮಗಾರಿಗೆ ಅನುದಾನ ಇಲ್ಲ. ಅನುದಾನ ಕೊರತೆ ನೆಪ ಹೇಳಲಾಗ್ತಾ ಇದೆ. ಸೇತುವೆ ಕಾಮಗಾರಿ ಆಮೆಗತಿಯಲ್ಲಿ ಸಾಗ್ತಾ ಇದೆ. ಗ್ಯಾರಂಟಿಗೆ ಮಾತ್ರ ಹಣ ಇದೆ ಸರ್ಕಾರದ ಬಳಿ, ಆದ್ರೆ ಕಾಮಗಾರಿಗಳನ್ನ ಮಾಡಬೇಕು ಅಂತ ಹೇಳಿದ್ರೆ ಅನುದಾನದ ಕೊರತೆಯ ನೆಪ ಹೇಳ್ತಾ ಇದ್ದಾರೆ. ಧಾರ್ಮಿಕ ಕ್ಷೇತ್ರಗಳಿಗೆ ಸಂಪರ್ಕ ಕಲ್ಪಿಸುವಂತ ಭದ್ರಾ ಸೇತುವೆಯ ಕತೆ ಇದು. ಕಳೆದ 8 ವರ್ಷಗಳಿಂದಲೂ ಸಹ ಕಾಮಗಾರಿ ನಡೀತಾನೇ ಇದೆ. ಚಿಕ್ಕಮಗಳೂರಿನ ಬಾಳೆಹೊನ್ನೂರು ಭದ್ರಾ ನದಿ ಸೇತುವೆಯಲ್ಲಿ 2017ರಲ್ಲಿ ಶಂಕುಸ್ಥಾಪನೆಯಾಗಿದ್ದು 19 ಕೋಟಿ ಅನುದಾನ ಸಹ ಬಿಡುಗಡೆ ಆಗಿದೆ. ಸೇತುವೆ ಕಾಮಗಾರಿಗೆ ಸಿಎಂ ಸಿದ್ದರಾಮಯ್ಯ ಅವರು ಶಂಕುಸ್ಥಾಪನೆ ಮಾಡಿದ್ರು. 3 ವರ್ಷದಲ್ಲಿ ಮುಗಿಸಬೇಕಾಗಿತ್ತು ಈ ಸೇತುವೆ ಕಾಮಗಾರಿಯನ್ನು. ಆದ್ರೆ 8 ವರ್ಷ ಆದ್ರೂ ಸಹ ಕಾಮಗಾರಿ ಪೂರ್ಣಗೊಂಡಿಲ್ಲ. ಶೃಂಗೇರಿ ಹೊರನಾಡು ಕಳಸಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಇದು. 125 ವರ್ಷದ ಹಳೆಯ ಸೇತುವೆಯಲ್ಲಿ ಈಗ ಬಿರುಕು ಕಾಣಿಸಿಕೊಂಡಿದೆ. ಬಿರುಕು ಬಿಟ್ಟ ರಸ್ತೆಯಲ್ಲೇ ವಾಹನಗಳು ಸಂಚಾರ ಮಾಡಬೇಕಾದಂತಹ ಪರಿಸ್ಥಿತಿ. ಎನ್ಆರ್ಪುರ ತಾಲೂಕಿನ ಬಾಳೆಹೊನ್ನೂರು ಭದ್ರಾ ನದಿ ಸೇತುವೆಯ ಕತೆ ಇದು. 2017ರಲ್ಲೇ ಶಂಕುಸ್ಥಾಪನೆ ಮಾಡ್ತಾರೆ. 19 ಕೋಟಿ ಅನುದಾನ ಸಹ ಬಿಡುಗಡೆ ಆಗತ್ತೆ. ಆದ್ರೆ 8 ವರ್ಷ ಆದ್ರೂ ಸಹ ಕಾಮಗಾರಿ ಮಾತ್ರ ಆಮೆಗತಿಯಲ್ಲಿ ನಡೀತಾ ಇದೆ. ಶೃಂಗೇರಿ ಹೊರನಾಡು ಕಳಸಕ್ಕೆ ಸಂಪರ್ಕ ಕಲ್ಪಿಸುವಂತಹ ಸೇತುವೆ ಕಾಮಗಾರಿ ಯಾವ ರೀತಿಯಾಗಿ ಹಳ್ಳ ಹಿಡಿದಿದೆ ಅನ್ನೋದನ್ನ ದೃಶ್ಯಗಳಲ್ಲಿ ನೋಡ್ತಾ ಇದ್ದೀರಾ. 8 ವರ್ಷದಿಂದಲೂ ಸಹ ಕಾಮಗಾರಿ ಪೂರ್ಣ ಆಗಿಲ್ಲ. ಹೊನ್ನೆಕೊಡಿಗೆ ಸೇತುವೆ ಮತ್ತು ಬಾಳೆಹೊನ್ನೂರು ಸೇತುವೆ ಅಂದಿನ ಮುಖ್ಯಮಂತ್ರಿಗಳಾದಂಥ ಸನ್ಮಾನ್ಯ ಸಿದ್ದರಾಮಯ್ಯನವರು ಎನ್ಆರ್ಪುರದ 100 ವರ್ಷದ ಸಂಭ್ರಮಾಚರಣೆಗೆ ಆಗಮಿಸಿದಂಥ ಸಂದರ್ಭದಲ್ಲಿ ಅದೆರಡನ್ನೂ ಘೋಷಣೆ ಮಾಡಿ ಹೋಗಿದ್ದರು. 2 ಸೇತುವೆಗೂ ಕೂಡ ನಮ್ಮೆಲ್ಲರ ನಿರೀಕ್ಷೆಗೆ ಮೀರಿದಂಥ ಅನುದಾನ ಸರ್ಕಾರ ಬಿಡುಗಡೆ ಮಾಡಿದೆ. ಹೊರ ರಾಜ್ಯದ ಒಬ್ಬ ಗುತ್ತಿಗೆದಾರ ಅದಕ್ಕೆ ಟೆಂಡರ್ ಹಾಕಿ ಇಲ್ಲಿ ಸ್ಥಳೀಯವಾಗಿ ಯಾರಿಗೋ ಸಬ್ ಕಾಂಟ್ರಾಕ್ಟ್ ಕೊಟ್ಟಿರ್ಬೇಕು. ಸ್ಥಳೀಯ ಅಂದರೆ ಬೆಂಗಳೂರಿನವ್ರಿಗೆ ಯಾರಿಗೋ ಕೊಟ್ಟಿರ್ಬೇಕು. ಅವರು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡ್ತಾಯಿಲ್ಲ. ಅವಾಗ ಈಗಾಗಲೇ 80% ದುಡ್ಡು ತಗೊಂಡಿದ್ದಾರೆ. KREDL ಸಂಸ್ಥೆಯಿಂದ ಅದನ್ನು ನಿರ್ವಹಣೆ ಮಾಡ್ತಾರೆ. ಅವರು ಗುತ್ತಿಗೆ ಕರೆದು ಗುತ್ತಿಗೆ ಕೊಟ್ಟಿರೋಂಥದ್ದು. ನಾನು ಅದರ ಅಧ್ಯಕ್ಷ ಅಂತ ಶ್ರೀಯುತ ಬಾಲಕೃಷ್ಣ ಅವ್ರ ಹತ್ರನೂ ಕೂಡ ಮಾತಾಡಿದ್ದೇನೆ. ಮೊನ್ನೆ ಸಚಿವರ ಹತ್ರ ಕೂಡ ಮಾತಾಡಿದ್ದೇನೆ. ಮುಖ್ಯಮಂತ್ರಿಗಳ ಗಮನಕ್ಕೂ ಕೂಡ ತಂದಿದ್ದೇವೆ. ಶ್ರೀನಿವಾಸರವರು ಏನು ನಮ್ಮ MLC ಆಗಿದ್ದರು ಅವತ್ತು, ಇವತ್ತು ಪ್ರವಾಸೋದ್ಯಮದ ಅಧ್ಯಕ್ಷರಾಗಿದ್ದಾರೆ. ಅವರು ಕೂಡ ಹಿಂದೆ ಬಿದ್ದಿದ್ದಾರೆ. ಅವನು ಹಣ ತಗೊಂಡನು ಇವತ್ತು ಬೇರೆ ಬೇರೆ ಕತೆ ಹೇಳ್ಕೊಂಡು ಅನಗತ್ಯ ವಿಳಂಬ ಮಾಡ್ತೀಯಾನೆ. ಅದನ್ನು ಮಾರ್ಚ್ ಎಂಡ್ ಒಳಗಡೆ ಕಳೆದ 8 ವರ್ಷಗಳಿಂದ ಹಾಮೈಗತಿಯಲ್ಲಿ ಸಾಗುತ್ತಿರುವಂತಹ ಸೇತುವೆಯಿಂದಾಗಿ ಸಾಕಷ್ಟು ತೊಂದರೆಯನ್ನು ಜನರು ಈಗ ಅನುಭವಿಸ್ತಾ ಇರುವಂತದ್ದು. ಇಂತಹ ಸಂಕಷ್ಟದ ಪರಿಸ್ಥಿತಿ ಎದುರಾಗಿರುವಂತದ್ದು ಚಿಕ್ಕಮಗಳೂರಿನ ಬಾಳೆಹೊನ್ನೂರಿನ ಸೇತುವೆ. ಈ ಸೇತುವೆ ಏನಿದೆ ಅದು ರಾಜ್ಯ ಹೆದ್ದಾರಿ ಆಗಿರುವಂತದ್ದು. ಶೃಂಗೇರಿ ಟು ಚಿಕ್ಕಮಗಳೂರಿಗೆ ಸಂಪರ್ಕಿಸುವಂತಹ ರಾಜ್ಯ ಹೆದ್ದಾರಿ ಆಗಿರುವಂತದ್ದು. ಶೃಂಗೇರಿ ಧಾರ್ಮಿಕ ಸ್ಥಳಗಳಾಗಿರುವಂತಹ ಶೃಂಗೇರಿ ಹೊರನಾಡು ಹಾಗೇನೆ ಕಳಸಕ್ಕೆ ಸಂಪರ್ಕಿಸುವಂತಹ ಪ್ರಮುಖ ರಸ್ತೆ ಇದಾಗಿರುವಂತದ್ದು. ಈ ರಸ್ತೆಯ ಮೇಲ್ಭಾಗದಲ್ಲಿ ಸೇತುವೆ ಏನಿದೆ ಅದು ಶಿಥಿಲಾವಸ್ಥೆಯನ್ನು ಕೂಡ ತಲುಪಿರುವಂತದ್ದು. ಅಪಾಯಕ್ಕೆ ಆಹ್ವಾನವನ್ನು ಕೂಡ ಕೊಡ್ತಾ ಇರುವಂತದ್ದು. ಈ ಸೇತುವೆಯ 2 ಭಾಗದಲ್ಲೂ ಕೂಡ ಗಿಡ ಗಂಟಿಗಳನ್ನು ಕೂಡ ಬೆಳೆದಿರುವಂತದ್ದು. ಅದರ ಜೊತೆಗೆ ಭಾರೀ ವಾಹನಗಳ ಸಂಚಾರದಿಂದ ಈಗಾಗಲೇ ಸೇತುವೆಯ ಕೆಳಭಾಗದಲ್ಲಿ ಬಿರುಕುಗಳು ಕೂಡ ಕಾಣಿಸಿಕೊಂಡಿರುವಂತದ್ದು. ಹಾಗಾಗಿ ಲೋಕೋಪಯೋಗಿ ಇಲಾಖೆ ಈ ಸೇತುವೆ ಏನಿದೆ ಈಗ ಮೇಲ್ಭಾಗದಲ್ಲಿರುವಂತಹ ಸೇತುವೆ ಇದು ಸುರಕ್ಷಿತವಲ್ಲ ಎನ್ನುವ ವರದಿಯನ್ನು ಕೂಡ ಕೊಟ್ಟಿರುವಂತದ್ದು. ಹೀಗಾಗಿ 2017ರಲ್ಲಿ ಬದಲಿಯಾಗಿ ಅಂದ್ರೆ ಈ ಸೇತುವೆಗೆ ಬದಲಿಯಾಗಿ ಮತ್ತೊಂದು ಸೇತುವೆಯನ್ನು ಕೂಡ ನಿರ್ಮಾಣ ಮಾಡಲಿಕ್ಕೆ ಅಂದಿನ ಕಾಂಗ್ರೆಸ್ ಸರ್ಕಾರ 2017ರಲ್ಲಿ ಇಲ್ಲಿ ಅಂದಿನ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಶಂಕುಸ್ಥಾಪನೆ. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.